ಕರ್ನಾಟಕದಲ್ಲಿ ತಮ್ಮ ಹಾಸ್ಯದ ಮೂಲಕ ಮತ್ತು ಮುಖ್ಯ ವಿಚಾರಗಳನ್ನು ನಾಡು ನುಡಿಯ ಬಗ್ಗೆ ಒಂದು ಮುಖ್ಯ ವಿಚಾರಗಳನ್ನು ತಮ್ಮ ಅರ್ಥಗರ್ಭಿತವಾದ ವಿಶ್ಲೇಷಣೆಯ ಮೂಲಕ ಕನ್ನಡಿಗರ ಮನವನ್ನು ಗೆದ್ದಿರುವಂತಹ ಕನ್ನಡಿಗರ ಮನೆ ಮಾತಾಗಿರುವಂತಹ ವ್ಯಕ್ತಿಗಳಂದರೆ ನಮ್ಮ ಪ್ರೊಫೆಸರ್ ಕೃಷ್ಣೇಗೌಡರು ಅವರು ಇವತ್ತು ನಮ್ಮ ಜೊತೆಯಾಗಿದ್ದಾರೆ. ಅವರಲ್ಲಿ ಕೇಳುವಂತಹ ಬಹುಮುಖ್ಯ ಪ್ರಶ್ನೆಗಳು ನಮ್ಮಲ್ಲಿದೆ ಮತ್ತು ಕಾವೇರಿಯ ಹೋರಾಟದ ವಿಚಾರಗಳಾಗಿರ್ಬೋದು ಮತ್ತು ಇವತ್ತಿನ ಜೆನ್ಜಿ ಪೀಳಿಗೆ ನಮ್ಮ ಪೀಳಿಗೆ ಬದಲಾಗ್ತಾ ಬರ್ತಾ ಇದೆ. ಒಂದು ಜನ್ರೇಷನ್ನಿಂದ ಮತ್ತೊಂದು ಜನ್ರೇಷನ್ಗೆ ಯೋಚಿಸುವ ವಿಧಾನ ಬದಲಾಗ್ತಾ ಇದೆ. ನಮ್ಮ ನಾಡು ನುಡಿ ಮತ್ತು ಭಾಷೆಗಿನ ಒಂದು ವಿಚಾರಗಳಾಗಿರ್ಬೋದು ಮತ್ತು ನಮ್ಮ ಸಂಸ್ಕೃತಿಗಳಾಗಿರ್ಬೋದು ಮರೆಯಾಗ್ತಾ ಇದೆ. ಜೊತೆಗೆ ರಾಜ್ಕುಮಾರ್ ಅವರಂತಹ ಗಣ್ಯ ವ್ಯಕ್ತಿಗಳು, ಅವರು ನಮ್ಮ ಸಂಸ್ಕೃತಿಗೆ ಒಂದು ದಿವ್ಯ ಕಿರೀಟ ಅಂತಲೇ ಹೇಳ್ಬೋದು. ಅವರ ವಿಚಾರಗಳನ್ನ ನಮ್ಮ ಜೆನ್ಜಿ ಯುವ ಪೀಳಿಗೆ ಯಾವ ರೀತಿ ಅರ್ಥ ಮಾಡ್ಕೊಳ್ಬೋದು, ಇವೆಲ್ಲ ಪ್ರಶ್ನೆಗಳು ನಮ್ಮಲ್ಲಿ ಮೂಡ್ತಾ ಇದೆ. ಅವೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ದಾರೆ ನಮ್ಮ ಪ್ರೀತಿಯ ಮೇಷ್ಟ್ರಾದಂಥ ಕನ್ನಡಿಗರ ಪ್ರೀತಿಯ ಮೇಷ್ಟ್ರಾದಂತಹ ಪ್ರೊಫೆಸರ್ ಕೃಷ್ಣೇಗೌಡರು. ಅವ್ರಿಗೆ ಒಂದು ನಮ್ಮ ಕರ್ನಾಟಕ ನ್ಯೂಸ್ ಡಿಜಿಟಲ್ ವತಿಯಿಂದ ಸ್ವಾಗತ ಸರ್. ನಮಸ್ಕಾರ ಸರ್. ನಮಸ್ತೆ. ನಮಸ್ಕಾರ ಸರ್. ಇವತ್ತಿನ ದಿನ ಕಾವೇರಿ ಹೋರಾಟ ಬೃಹತ್ ಮಟ್ಟದಲ್ಲಿ ನಡೀತಾ ಇದೆ. ಈ ಕಾವೇರಿ ಹೋರಾಟದಲ್ಲಿ ಜೆನ್ಜಿ ಯುವ ಪೀಳಿಗೆ ಯಾವುದೇ ಒಂದು ಮುಖ್ಯ ಭೂಮಿಕೆಗೆ ಬರ್ತಾ ಇಲ್ಲ. ಹೋರಾಟಗಾರರಿನ ಒಂದು ಮನೋಭಾವ ಜೆನ್ಜಿ ಯುವ ಪೀಳಿಗೆಯಲ್ಲಿ ಮರೆಯಾಗ್ತಿದೆ ಅಂತ ಅನ್ನಿಸ್ತಿದೆಯಾ ಸರ್? ಕಾವೇರಿ ಹೋರಾಟ ಅನ್ನೋದು ಅದಿರಬೇಕಾದಾಗಿಲ್ಲ ಅಂತ ನನಗನ್ನಿಸ್ತಿದೆ. ಅಂದರೆ ಅಭಾವ ಇದ್ದಾಗ ಮಾತ್ರ ಒಂದು ಹೋರಾಟ, ಒಂದು ಗಲಾಟೆ, ಒಂದು ಗದ್ದಲ, ಒಂದು ರಸ್ತೆ ತಡೆ ಇತ್ಯಾದಿ ಶುರು ಆಗ್ತವೆ. ಅಭಾವ ಇಲ್ಲದೆ ಇದ್ದಾಗ ತನ್ನಷ್ಟಕ್ಕೆ ತಾನೇ ಎಲ್ಲವೂ ನಡ್ಕೊಂಡು ಹೋಗುತ್ತೆ. ಆಮೇಲೆ ಯುದ್ಧ ಕಾಲದಲ್ಲಿ ಯಾವಾಗಲೂ ವಿವೇಕವೇ ಕೆಲಸ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಶಾಂತಿಯ ಕಾಲದಲ್ಲಿ ವಿವೇಕ ಕೆಲಸ ಮಾಡಬೇಕು. ಅದರಿಂದ ಹೋರಾಟ ಕಾಲದಲ್ಲಿ ನಾವು ನಮ್ಮಿಂದ ಎಷ್ಟು ಒತ್ತಡ ಹಾಕೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಒತ್ತಡ ಹಾಕ್ತೀವಿ ಅಂತ ಅವರು, ಅಭಾವ ಇದ್ದಾಗ ಅವರು ಎಷ್ಟು ಒತ್ತಡ ಹಾಕೋಕ್ಕಾಗುತ್ತೋ ಅಂತ ಅವರು. ಈ ಒತ್ತಡ ಒಂಥರ ಅಗ್ಗಜ್ಜೆಕಟ್ಟ ಅಷ್ಟೆ. ಆದರೆ ಪರಿಹಾರ ಅನ್ನೋದು ಇರುತ್ತೆ. ಆಮೇಲೆ ಈ ಜಲ ಸಮಸ್ಯೆಗಳಿದೆಯಲ್ಲ, ನೀರಿನ ಹಂಚಿಕೆ ಸಮಸ್ಯೆ ಇದೆಯಲ್ಲ, ಯಾವಾಗಲೂ ಇದಕ್ಕೆ ಕೊನೆ ಅನ್ನುವಂಥ ಪರಿಹಾರ ಯಾವಾಗಲೂ ಸಿಗೋದಿಲ್ಲ. ಅದರಿಂದ ಕೂತು ತಜ್ಞರುಗಳು, ವಿವೇಕಿಗಳು, ಆಮೇಲೆ ರಾಜಕೀಯ ಉದ್ದೇಶಗಳನ್ನು ಮೀರಿ ಕೆಲಸ ಮಾಡಬಲ್ಲಂಥವರು ಸೇರಿ ಪರಿಹಾರಗಳನ್ನು ಕಂಡುಹಿಡಿಬೇಕು. ಆಮೇಲೆ ಎರಡೂ ರಾಜ್ಯದ ರೈತರು, ಸಾಮಾಜಿಕ ಆಸಕ್ತಿ ಇರುವಂಥವರು, ಅವರು ಕೂತು ಪರಿಹಾರಗಳನ್ನು ಕಂಡುಹಿಡಬೇಕು. ಇಲ್ಲದೇ ಇದ್ದರೆ ನನಗನ್ನಿಸ್ತಿದೆ ಎಲ್ಲ ರಾಜಕೀಯ ಪಕ್ಷಗಳು ಆವಾಗವಾಗ ಅವ್ರವ್ರಿಗೆ ತಗೊಳ್ಳೋ ಮೈಲೇಜ್ ತೊಗೊಂಡು ಸುಮ್ಮನಾಗ್ತಾರೆ ಅಂತ. ಈಗ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೆ ಬಿ ಜೆ ಪಿಯವರು ಅಥವಾ JDSನವ್ರು ಹೋರಾಟ ಮಾಡ್ತಾರೆ, JDS ಸರ್ಕಾರ ಇದ್ದರೆ ಇನ್ನೊಂದು ಪಕ್ಷವರು ಹೋರಾಟ ಮಾಡ್ತಾರೆ, BJP ಇದ್ದಾಗ ಕಾಂಗ್ರೆಸ್ನವ್ರು ಹೋರಾಟ ಮಾಡ್ತಾರೆ. ಇಷ್ಟೇ, ಅವರು ನಿರ್ಬಿಡ್ತಾರೆ, ಇವರು ನಿರ್ಬಿಡ್ತಾರೆ. ಅದಕ್ಕಿಂತ ಆಚೆಗೆ ಪಕ್ಷಗಳ ಜಗಳ ಆಗೋದಕ್ಕೆ ಬದಲಾಗಿ ಜನರು ಇದರ ಪರಿಹಾರದ ಕಡೆ ತುಡಿಯುವ ಹಾಗೆ, ಸರ್ಕಾರಗಳನ್ನು ತಾವು ಬಳಸ್ಕೊಳ್ಳೋ ಹಾಗೆ, ಸರ್ಕಾರಗಳು ಜನಗಳನ್ನು ಬಳಸ್ಕೊಳ್ಳೋ ಹಾಗಲ್ಲ, ಸರ್ಕಾರಗಳನ್ನು ತಾವು ಬಳಸ್ಕೊಂಡು ಪರಿಹಾರ ಕಂಡುಹಿಡಿಯೋ ಹಾಗೆ ಏನಾದರೂ ಆಗಬೇಕು. ಇಲ್ಲದೇ ಇದ್ದರೆ ಅಭಾವ ಇದ್ದಾಗ ಒಂದಿಷ್ಟು ಗಲಾಟೆ ಮಾಡೋದು, ಪ್ರೆಷರ್ ಹಾಕೋದು, ಅವರು ಕದ್ದು ಮುಚ್ಚಿ ನೀರು ಬಿಡೋದು, ಅವರು ಎಷ್ಟು ಸಾಧ್ಯ ಆಗುತ್ತೋ ಕೇಂದ್ರದ ಮೇಲೆ ಅಂತ ಪ್ರೆಷರ್ ಹಾಕೋದು, ಇದು ನಡೀತಾನೆ ಇರುತ್ತೆ. ಸರ್, ಈಗ ನಿಮ್ಮ ಒಂದು ಪೀಳಿಗೆಯಲ್ಲಿದ್ದಂತಹ ಕನ್ನಡದ ಮೇಲಿನ ಪ್ರೀತಿ ಆಗಿರ್ಬೋದು, ಅಥವಾ ಒಂದು ವಿಚಾರವನ್ನು ಅರ್ಥೈಸೋದಾಗಿರ್ಬೋದು, ಅಥವಾ ನಾವು ಒಂದು ಹೋರಾಟಕ್ಕೆ ಧುಮುಕುವಂಥ ಮನೋಭಾವ ಆಗಿರ್ಬೋದು, ಆ ಮನೋಭಾವ ಇಂದಿನ ಬದಲಾಗುತ್ತಿರುವಂಥ ಜೆನ್ಜಿ ಪೀಳಿಗೆಯಲ್ಲಿ ಕಾಣ್ತಿಲ್ಲ ಅಂತ ಅನಿಸ್ತಿದೆಯಾ ಸರ್? ನೋಡಿ, ನಮ್ಮ ಪೀಳಿಗೆಯನ್ನು ಕಂಡಾಗ ನಮ್ಮ ಹಿಂದಿನವರು ಇವ್ರ ಜವಾಬ್ದಾರಿ ಇಲ್ಲ ಅಂತಿದ್ರು. ಈಗಿನವ್ರು ನೋಡಿದಾಗ ನಾವು ಹಂಗಂತಿದ್ದೀವಿ. ಈ ಆಕ್ಷೇಪಗಳನ್ನ ಮಾಡೋದ್ರಲ್ಲಿ ಪ್ರಯೋಜನ ಇಲ್ಲ. ಅಕಸ್ಮಾತಾಗಿ ಈ ಜೆನ್ಜಿಗಳಿದಾರಲ್ಲ, ಅವರು ನಾವು ಅಂದ್ಕೊಂಡಂಗಿಲ್ಲ ಅನ್ನೋದಾದ್ರೆ ನಾವು ಅವ್ರನ್ನ ಸರಿಯಾಗಿ ಬೆಳೆಸಿಲ್ಲ ಅಂತ ಅದರ ಅರ್ಥ. ನಾವು ಮೊದಲ ತಲೆಮಾರು ಅಥವಾ ಎರಡನೇ ತಲೆಮಾರಿನಲ್ಲಿ ವಿದ್ಯಾವಂತರಾದವರು ನಮ್ಮ ನಂತರದ ಪೀಳಿಗೆಗಳನ್ನು ಹೇಗೆ ಬೆಳೆಸಬೇಕು ಅನ್ನುವ ಜವಾಬ್ದಾರಿ ನಮಗಿರಬೇಕಾಗಿತ್ತು. ಅದಿಲ್ವಾದ್ರಿಂದ ಆಮೇಲೆ ಈ ಜಗತ್ತಲ್ಲಿ ಬೇಕಾದಷ್ಟು ಅನುಕೂಲಗಳು, ಬೇಕಾದಷ್ಟು ಸವಲತ್ತುಗಳು, ಬೇಕಾದಷ್ಟು ಎಕ್ಸ್ಪೋಜರ್ಸ್ ಇವೆಲ್ಲ ಸಿಗೋದ್ರಿಂದ ಮಕ್ಕಳು ಅವರ ದೃಷ್ಟಿಕೋನ ಬೇರೆ ಆಗುತ್ತೆ. ನಮ್ಮ ತಲೆಮಾರಿನವರ ಹಾಗೆ ಅವ್ರಿಗೆ ಹಸಿವು ಗೊತ್ತಿಲ್ಲ, ಸೋಲು ಗೊತ್ತಿಲ್ಲ, ಅವಮಾನಗಳು ಗೊತ್ತಿಲ್ಲ. ನಮಗೆ ಎರಡನೇ ಜೊತೆ ಚಪ್ಪಲಿ ಇರಲಿಲ್ಲ, ಎಷ್ಟೋ ಜನಕ್ಕೆ ಮೊದಲನೇ ಜೊತೆ ಚಪ್ಪಲಿನೇ ಇರಲಿಲ್ಲ. ಎಷ್ಟೋ ಜನಕ್ಕೆ ಹಸಿದು ಮಲಗೋದು ಅಂದ್ರೆ ಏನು ಅಂತ ಗೊತ್ತಿತ್ತು, ಈ ಮಕ್ಳಿಗೆ ಮಲಗಿಲ್ಲ, ಹಂಗೆ ಗೊತ್ತಿಲ್ಲ. ಎಂಥ ಬಡವ್ರ ಮನೆಯಲ್ಲೂ ಮಕ್ಕಳನ್ನ ಪ್ರೀತಿಯಿಂದ ಮುದ್ದಿನಿಂದ ಸಾಕ್ತಾರೆ. ಹಾಗೆ ಬೆಳೆದವ್ರಿಗೆ ಸಹಜವಾಗಿಯೇ ಹೋರಾಟಗಳಿಗೆ ಯಾಕೆ ತೆರ್ಕೋಬೇಕು ನಾವು ಅಂತ ಅನ್ಸುತ್ತೆ.
ಈಗ ಒಂದು ಸಮುದ್ರ ಇದ್ದರೆ ಒಳಗೆ ಈಜಬೇಕು ಅಂತ ಅನ್ಸುತ್ತೆ, ಸಮುದ್ರವೇ ಇಲ್ಲದೆ ಇದ್ದರೆ ಅವ್ನು ಯಾಕೆ ಈಜು ಅಂತೀರಿ ಅಲ್ವಾ? ಅದರಿಂದ ಈ ತಲೆಮಾರು ಹೀಗಿದೆ, ಅವ್ರನ್ನ ಹೇಗೆ ಅಡ್ರೆಸ್ ಮಾಡಬೇಕು ಅಂತ ನಾವು ತಯಾರಾಗಬೇಕು. ಯಾಕಂದರೆ ನಾವೇ ಬೆಳೆಸಿದ ಮಕ್ಕಳು, ಅವ್ರನ್ನ ಹೇಗೆ ಅಡ್ರೆಸ್ ಮಾಡಬೇಕು, ಅವ್ರನ್ನ ಬೈಕೊಂಡು ಕೂತ್ಕೊಳ್ಳೋದ್ರಲ್ಲಿ ಏನೂ ಆಗೋದಿಲ್ಲ. ಅವರು ಫ್ರಸ್ಟ್ರೇಟ್ ಆಗಿದ್ದಾರೆ ಒಂದು ಕಡೆ, ಅವ್ರು ಖುಷಿಯಾಗಿದ್ದಾರೆ ಒಂದು ಕಡೆ, ಕೆಲವು ಕಡೆ ಖುಷಿಯಾಗಿರ್ಬೇಕಾದ ಕಡೆ ಫ್ರಸ್ಟ್ರೇಟ್ ಆಗಬೇಕಾದ ಕಡೆ ಖುಷಿ ಆಗ್ತಾರೆ. ಇವೆಲ್ಲವನ್ನು ನಾವು ವಿ ಶುಡ್ ಕೀಪ್ ಅಡ್ರೆಸ್ಸಿಂಗ್ ದೆಮ್. ಅವ್ರ ಜೊತೆ ಮಾತಾಡ್ತಾ ಇರಬೇಕು, ನಿರಂತರವಾಗಿ ಅವ್ರ ಜೊತೆ ಸಂಭಾಷಿಸ್ತಾ ಇರಬೇಕು ಅಂತ ಅನ್ಸುತ್ತೆ. ಸರ್, ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡಿಗರಿಗೆ ಒಂದು ಕನ್ನಡದಲ್ಲಿ ಒಂದು ಸಂಸ್ಕೃತಿಗೆ ಒಂದು ಕಿರೀಟ ತಂದಿದ್ದವರು. ನಮ್ಮ ಸಂಸ್ಕೃತಿಯನ್ನು ಉಳಿಸ್ಬೇಕು ಅನ್ನೋ ವಿಚಾರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಗುರುತಿಸ್ಕೊಂಡವರು. ಅವರ ಗುಣದ ಒಂದು ಯಾವ ಮೌಲ್ಯವನ್ನು ಇವತ್ತಿನ ಜಂಜಿ ಪೀಳಿಗೆಗೆ ನೀವು ಸಜೆಸ್ಟ್ ಮಾಡ್ತೀರಾ ಸರ್? 1000 ಮಾತುಗಳು ನಾನು ಆಡಬಲ್ಲೆ, ಆದರೆ ಒಂದು ಮಾತು ಮಾತ್ರ ಹೇಳ್ತೀನಿ. ಕನ್ನಡ ಚಿತ್ರರಂಗ, ಕನ್ನಡ ಸಾಂಸ್ಕೃತಿಕ ಜಗತ್ತು, ರಾಜ್ಕುಮಾರ್ ಇಲ್ಲ ಅಂತ ನಮಗೆ ಗೊತ್ತಾಗ್ತಾ ಇದೆ ಅಲ್ವಾ? ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇರುವಂಥ ಇವರು ಈ ನಾಯಕರುಗಳು, ನಿರ್ಮಾಪಕರು, ನಿರ್ದೇಶಕರು, ಬರ್ತಾ ಇರೋ ಸಾಹಿತ್ಯ, ಬರ್ತಾ ಇರುವಂಥ ಹಾಡುಗಳು, ಆಮೇಲೆ ಸಂಭಾಷಣೆಗಳು, ಅಲ್ಲಿಯ ಹಾಸ್ಯ, ಇವೆಲ್ಲವನ್ನು ನೋಡಿದರೆ ರಾಜ್ಕುಮಾರ್ ಇಲ್ಲ ಅಂತ ಗೊತ್ತಾಗ್ತಾ ಇದೆ ತಾನೆ? ಒಬ್ಬ ಅದರ ಸೀಮಾಪುರುಷ ಒಬ್ಬ ಇಲ್ಲದೆ ಇದ್ದಾಗ ಒಂದು ಇಡೀ ಕ್ಷೇತ್ರ ಏನಾಗುತ್ತೆ ಅನ್ನೋದನ್ನು ನೀವು ಚಿತ್ರರಂಗ ನೋಡ್ಬಿಟ್ರೆ ಗೊತ್ತಾಗುತ್ತೆ. ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ರಾಜ್ಕುಮಾರ್ ಇಲ್ಲ ಅಂತ ಅಲ್ವಾ? ಹಾಗೆ ಕನ್ನಡ ಸಾಂಸ್ಕೃತಿಕ ಜಗತ್ತು ನೋಡಿದ್ರು ರಾಜ್ಕುಮಾರ್ ಇಲ್ಲ ಅಂತ ಗೊತ್ತಾಗುತ್ತೆ. ಸರ್, ರಾಜ್ಕುಮಾರ್ ಅವರ ವ್ಯಕ್ತಿತ್ವದ ಘನತೆ ಅದು. ಅವರಿಲ್ಲದೆ ಇದ್ದಾಗ ನಮಗೆ ಹೆಚ್ಚು ಕಾಡ್ತಾ ಇದ್ದಾರೆ. ಸರ್, ರಾಜ್ಕುಮಾರ್ ಅವರ ಯಾವ ಚಿತ್ರವನ್ನು ಇವತ್ತಿನ ಜಂಜಿ ಪೀಳಿಗೆ ನೋಡಲೇಬೇಕು ಅಂತ ನೀವು ಸಜೆಸ್ಟ್ ಮಾಡ್ತೀರಾ, ಮತ್ತು ಯಾಕೆ ಸರ್? ರಾಜ್ಕುಮಾರ್ ಅವರ ಸಾಧ್ಯ ಆದರೆ ಅವರು ಎಷ್ಟೋ 208 ಎಷ್ಟೋ ಸಿನಿಮಾ ಮಾಡಿದಾರಲ್ಲ, ಕನಿಷ್ಠ 100 ಸಿನಿಮಾಗಳು ನೋಡಬೇಕು. ಕನಿಷ್ಠ 100 ಸಿನಿಮಾಗಳು ನೋಡಬೇಕು. ಒಂದು, ಅವರು ಕನ್ನಡ ಭಾಷೆಯನ್ನು ಬಳಸುವ ಕ್ರಮಕ್ಕೆ, ಅದರ ಲಯವನ್ನು, ಅದರ ಸಂಗೀತವನ್ನು, ಅದರ ನಾದವನ್ನು ಅವ್ರು ಹಿಡಿತಿದ್ರಲ್ಲ, ಅದನ್ನು ಗಮನಿಸೋದಕ್ಕಾದರೂ ಆ ಸಿನಿಮಾಗಳು ನೋಡಬೇಕು. ಇನ್ನೊಂದು, ಆ ಸಿನಿಮಾಗಳ ಮುಖಾಂತರ ಅವರು ಕೊಟ್ಟಿಕೊಡುವಂಥ ಒಂದು ಸಾಂಸ್ಕೃತಿಕ ಜಗತ್ತು, ಭಾಷಿಕ ಜಗತ್ತು, ಅದನ್ನು ಗಮನಿಸೋದಕ್ಕಾದರೂ, ಅದನ್ನು ಅನುಸರಿಸೋದಕ್ಕಾದರೂ ನಮ್ಮ ಮಕ್ಕಳ ಸಿನಿಮಾಗಳು ನೋಡಬೇಕು. ಸರ್, ಮತ್ತು ಇವತ್ತಿನ ಜನ್ರೇಷನಲ್ಲಿ ಈ ಥಿಯೇಟರ್ ಸಂಸ್ಕೃತಿ ಮರೆಯಾಗ್ತಾಯಿದೆ ಸರ್. ಒಂದು ಹೊಸ ಸಿನಿಮಾ ಬಂತು ಅಂದರೆ ಮುಂಚೆ ಒಂದು ಥಿಯೇಟರ್ ಮುಂದೆ ಒಂದು ಜಾತ್ರೆನೇ ನಡೀತಾ ಇತ್ತು. ಬಟ್ ಈ OTT ಅಂತ ಬಂದಮೇಲೆ ಥಿಯೇಟರ್ ಸಂಸ್ಕೃತಿ ಮರೆಯಾಗ್ತಾ ಇದೆ. ಈ ವಿಚಾರವಾಗಿ ಜಂಜಿಗಳಿಗೆ ಏನಾದರೂ ಸಜೆಷನ್ ಇರುತ್ತಾ ಸರ್? ಅವ್ರನ್ನ ವಾಪಸ್ ಬನ್ನಿ ಅಂತ ಕರೆಯೋದ್ರಲ್ಲಿ ಅರ್ಥ ಇಲ್ಲ. ಯಾಕೆಂದರೆ ಅವರ ಅಂಗೈ ಮೇಲೆ ನಾವೆಲ್ಲವನ್ನೂ ಕೊಟ್ಟ ಮೇಲೆ ಥಿಯೇಟ್ರಿಗೆ ಬನ್ನಿ ಅಂತ ನಾವು ಹೆಂಗೆ ಕರೆಯೋದು ಹೇಳಿ? ಅಂಗೈ ಮೇಲೂ ಕೊಡಬೇಕು, ಥಿಯೇಟ್ರಿಗೆ ಬನ್ನಿ ಅಂತಲೂ ಕರಿಬೇಕು. ಅಂದರೆ ಈಗ ನೋಡಿ, ಮಾರ್ಕೆಟ್ ಮನೆಗೆ ಹೋಗ್ತಾ ಇದೆ, ಹೋಟೆಲ್ ಮನೆಗೆ ಹೋಗ್ತಾ ಇದೆ. ಈಗ ನೀವು ಸ್ವಿಗ್ಗಿಯನ್ನು, ಝೊಮ್ಯಾಟೋವನ್ನು ನೀವು ಬೇಡ ಅಂತ ಹೇಳೋಕ್ಕಾಗಲ್ವಲ್ಲ. ಅದಿದ್ದ ಮೇಲೆ ಅವ್ರ ಮನೆಗೆ ತರಿಸ್ಕೊತಾರೆ. ನಿಮ್ಮ ಅಂಗೈ ಮೇಲೆ ನೀವು ಕೊಟ್ಟ ಮೇಲೆ ಅವ್ನು ನೋಡ್ತಾನೆ, ಅಲ್ಲೇ ನೋಡ್ತಾನೆ, ಥಿಯೇಟ್ರಿಗೆ ಯಾಕೆ ಬರ್ತಾನೆ? ಸೊ ಒಂದು ಕಡೆಯಿಂದ ಅವ್ರಿಗೆ ಸವಲತ್ತುಗಳನ್ನೂ ಕೊಟ್ಟು ನೀವು ಹಿಂಗಿರಬಾರ್ದು ಹಂಗಿರಿ ಅಂತ ಹೇಳಿದ್ರೆ ಆಗೋದಿಲ್ಲ. ಆದರೆ ನೀವು ಹೊಸದನ್ನು ಪಡ್ಕೊಳ್ಳುವಾಗ ಒಂದು ವಿವೇಕ ಬೇಕು, ಏನು ಕಳ್ಕೊಂಡಿದ್ದೀವಿ ಅನ್ನೋ ವಿವೇಕ ಬೇಕು ಅಂತ ನಾವು ಹೇಳ್ತಾ ಇರಬೇಕಷ್ಟೆ. ಸರ್, ಈ ಕಾವೇರಿ ಹೋರಾಟ ಆಗಿರ್ಬೋದು ಅಥವಾ ಕನ್ನಡದ ವಿಚಾರ ಆಗಿರ್ಬೋದು, ನೆಲ ನಾಡು ನುಡಿ ಅನ್ನೋ ಭಾಷೆ ವಿಚಾರದಲ್ಲಿ ಇವತ್ತಿನ ಜಂಜಿಗಳಿಗೆ ಅದನ್ನು ನಾವು ಬರೀ ಅರ್ಥೈಸೋದಷ್ಟೇ ಅಲ್ಲ, ಅದನ್ನು ಒಂದು ಜವಾಬ್ದಾರಿಯುತವಾಗಿ ಅವ್ರಿಗೇನು ವಹಿಸೋದು ಯಾವ ರೀತಿ ಸರ್? ನನಗನ್ಸುತ್ತೆ ನಮ್ಮ ಈ ಜಂಜಿ ತಲೆಮಾರು ಇದೆಯಲ್ಲ, ಅದಕ್ಕಿನ್ನೂ ಒಂದು ಆಕಾರ ಬಂದಂಗೆ ಕಾಣಿಸಲ್ಲ. ಅವ್ರು ಚೆದ್ರು ಹೋಗಿದ್ದಾರೆ. ಅವ್ರಿಗೆ ಆ ಇಡೀ ತಲೆಮಾರಿನದ್ದೊಂದು ಭಾಷೆ, ಇಡೀ ತಲೆಮಾರಿನದ್ದೊಂದು ಭಾವ, ಇಡೀ ತಲೆಮಾರಿನದ್ದೊಂದು ಅಭಿಪ್ರಾಯ ಅಂತಿಲ್ಲ. ಅದು ರೂಪುಗೊಳ್ತಾ ಇದೆ, ಫಾರ್ಮ್ ಆಗ್ತಾ ಇದೆ. ಅದು ಫಾರ್ಮ್ ಆಗೋ ಹಂತದಲ್ಲಿ ಅವ್ರನ್ನ ಅಡ್ರೆಸ್ ಮಾಡ್ತಾ ಇರಬೇಕು. ನೀವೇನು ಮಾಡಬೇಕು, ಹೇಗೆ ಯೋಚನೆ ಮಾಡಬೇಕು, ಏನು ಹೇಳಬೇಕು ಅಂತ ಹೇಳ್ತಾ ಇರಬೇಕು. ನಾವು ಹೇಳಿದ್ನಲ್ಲ ಅವ್ರು ಕೇಳಬೇಕು ಅಂತಿಲ್ಲ. ಅವರು ನಾವು ಒಂದು ಜೊತೆ ಸಂಭಾಷಣೆ ಮಾಡೋಕ್ಕೆ ಶುರು ಮಾಡಿದ್ರೆ ಅಲ್ಲೊಂದು ಅಭಿಪ್ರಾಯ ಫಾರ್ಮ್ ಆಗುತ್ತೆ. ಬಟ್ ಅವ್ರನ್ನ ಉದ್ದೇಶಿಸಿ ಮಾತಾಡ್ತಿರ್ಬೇಕು. ಸರ್, ಕಡೆ ಪ್ರಶ್ನೆ, ಈ ಕನ್ನಡದ ಕಾವೇರಿ ನೀರಿನ ವಿಚಾರ ಆಗಿರ್ಬೋದು, ಕಾವೇರಿ ಮತ್ತು ಕನ್ನಡದ ಡಾಕ್ಟರ್ ರಾಜ್ಕುಮಾರ್ ಮತ್ತು ಜಂಜಿ ಪೀಳಿಗೆ ಈ ಮೂರನ್ನು ಒಂದೇ ಸಾಲಿನಲ್ಲಿ ತಂದರೆ, ಈ ಸರಪಳಿಗೆ ಒಂದೇ ಸರಪಳಿಯಲ್ಲಿ ತಂದರೆ ಅದು ಯಾವ ರೀತಿ ಇರುತ್ತೆ ಸರ್? ತರ್ಬೋದಾ ಅಥವಾ ತರಲಿಕ್ಕೆ ಏನಾದರೂ ಮಾರ್ಗ ಇದೆಯಾ? ನೋಡಿ, ಕಾವೇರಿ ಅನ್ನುವುದು, ನಾನು ಹೇಳಿದ್ರೆ ತಪ್ಪು ತಿಳ್ಕೊಬೇಡಿ, ಕನ್ನಡಿಗರಿಗೆ ಭಾವನೆಯ ವಿಷಯ ಅನ್ನೋದಕ್ಕಿಂತ ಉಪಯೋಗದ ವಿಷಯ ಆಗಿಬಿಟ್ಟಿದೆ. ಭಾಷೆ ಕೂಡ ಭಾವನೆಯ ವಿಷಯಕ್ಕಿಂತ ಉಪಯೋಗದ ವಿಷಯ ಆಗ್ತಿದೆ. ಅಂದರೆ ಹೊಸ ಜಗತ್ತಿನಲ್ಲಿ ಏನಾಗಿದೆ ಅಂದರೆ, ನಮಗೇನು ಪ್ರಯೋಜನ ಅಂತ ನೋಡುತ್ತೆ, ಭಾವುಕವಾಗಿ ನೋಡೋದಿಲ್ಲ. ಅಪ್ಪ ಅಮ್ಮ ಕೂಡ ನಮಗೇನು ಪ್ರಯೋಜನ ಅಂತ ನೋಡೋ ಸ್ಥಿತಿಗೆ ಬಂದಿದೆಯಪ್ಪ ಈಗ ಜಗತ್ತು.
ಆದ್ದರಿಂದ ಕಾವೇರಿ ಕೂಡ ಪ್ರಯೋಜನದ ವಿಷಯವೇ ಹೊರತು ಉಪಯೋಗದ ವಿಷಯವೇ ಹೊರತು ಭಾವನೆಯ ವಿಷಯ ಅಲ್ಲ, ಆಗ್ತಿಲ್ಲ ಅಂತ. ಕನ್ನಡ ಅನ್ನೋದು ಉಪಯೋಗದ ವಿಷಯ ಹೊರತು ಭಾವನೆಯ ವಿಷಯ ಅಲ್ಲ. ಅವರಿಗೆ ಭಾವನೆಗಳು ರಿಕ್ತವಾಗುವ ಹಾಗೆ, ಶುಷ್ಕವಾಗುವ ಹಾಗೆ, ಒಣಗುವ ಹಾಗೆ ಬೆಳೆಸಿದ್ದೀವಿ ನಾವು. ಬುದ್ಧಿವಂತರನ್ನು ಮಾಡಿಬಿಟ್ವಿ ಅವ್ರನ್ನ, ಭಾವುಕರನ್ನಾಗಿಯೂ ಮಾಡಬೇಕಾಗಿತ್ತು. ನಾನು ಭಾಳ ಸಲ ಹೇಳ್ತೀನಿ, ನಮಗೊಂದು ಎಮೋಷ್ನಲ್ ಕಮಿಟ್ಮೆಂಟ್ ಇರಬೇಕು. ಈ ನೆಲ, ಈ ಜಲ, ಈ ಊರು, ಈ ನಾಡು, ನಮ್ಮ ಬಡಾವಣೆ, ನಮ್ಮ ಏರಿಯಾ, ನಮ್ಮ ಜನ, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ನಮ್ಮ ಸೋದರ ಮಾವ, ನಮ್ಮ ಸೋದರತ್ತೆ, ಈ ಭಾವನೆಗಳಿಲ್ದಂಗೆ ಬೆಳೆಸ್ಬಿಟ್ವಲ್ಲ ಅವ್ರನ್ನ. ಈಗ ನಾವು ಮೈಪರ್ಚ್ಕೋತಾ ಇದ್ದೀವಿ. ಅದರಿಂದ ನಮ್ಮ ಮನೆಗಳಿಂದಲೂ ಶುರು ಆಗಬೇಕು. ಮಕ್ಕಳನ್ನ ಭಾವುಕರನ್ನಾಗಿ ಬೆಳೆಸಬೇಕು. ಆವಾಗ ಕಾವೇರಿ ನದಿ ನೀರು ನಮ್ಮದು ಅಂತ ಅನಿಸುತ್ತೆ. ಅಂಬರೀಷ್ ಆಡ್ತಾರಲ್ಲ, ಕಾವೇರಿ ನೀರನ್ನು ಕುಡಿದು ಕಬ್ಬಿನ ಜಲ್ಲೆಯಾಗಿದ್ದು ನಮ್ಮದು ಮಂಡ್ಯ ಅಂತೆಲ್ಲ ಅಂತಾರಲ್ಲ. ಮಂಡ್ಯ ಅನ್ನೋದು ನನ್ನ ಮನೆ, ನನ್ನ ಸೈಟು, ನನ್ನ ಆಸ್ತಿ ಅಂತ ಆಗ್ಬಿಟ್ರೆ ಮಂಡ್ಯ ಅನ್ನೋ ಎಮೋಷನ್ಸ್ ಎಲ್ಲಿರುತ್ತೆ. ಅದರಿಂದ ಎಮೋಷನ್ ಬಹಳ ಮುಖ್ಯ. ಒಂದು ದೇಶ, ನಾಡು, ಸಮಾಜ, ಇದ್ರ ಬಗ್ಗೆ ಎಲ್ಲ ಎಮೋಷನ್ಸ್ ಇರಬೇಕು. ಅದಿರೋ ಹಾಗೆ ನಮ್ಮ ಮಕ್ಕಳನ್ನ ಬೆಳೆಸ್ಬೇಕು. ಸರ್, ನನ್ನ ಒಂದು ಕೊನೆಯ ಪ್ರಶ್ನೆ, ಒಂದು ವೈಯಕ್ತಿಕ ಪ್ರಶ್ನೆ. ನೀವು ರಾಜ್ಕುಮಾರ್, ಪ್ರತಿ ಬಾರಿ ರಾಜ್ಕುಮಾರ್ ಅಂತ ಉಚ್ಚಾರಣೆ ಆಗುವಾಗ ನನ್ನ ಮೈಯಲ್ಲಿ ಒಂದರ ರೋಮಾಂಚನ ಆದಂಗೆ ಆಗ್ತೈತೆ. ಪ್ರತಿ ಬಾರಿ ಅದಾಗ್ತಾ ಇತ್ತು. ಪ್ರತಿ ಬಾರಿ ಅವ್ರ ಸಿನಿಮಾ ನೋಡಿದಾಗ ನಮ್ಮಲ್ಲಿ ಒಂದು ಹೊಸ ಥರ ಬದಲಾವಣೆ ಆಗುತ್ತೆ. ಇವಾಗ ಅವರು ನಮ್ಮ ಜೊತೆ ಇಲ್ಲ, ಬಟ್ ಆದರೂ ಅವರು ಸಿನಿಮಾಗಳ ಮುಖಾಂತರ ಅವರು ಇವತ್ತಿಗೂ ಕರ್ನಾಟಕದಲ್ಲಿ ಮತ್ತು ಭಾರತ ಚಿತ್ರರಂಗದಲ್ಲಿ ಉಳ್ಕೊಂಡಿದ್ದಾರೆ. ಅವರನ್ನು ಒಂದು ಅಧ್ಯಯನದ ಭಾಗವನ್ನಾಗಿ ನಾವು ಪರಿಗಣಿಸ್ಬೋದಾ? ಮತ್ತು ಯಾವ ರೀತಿಯ ಅದು ಅಧ್ಯಯನದ ಭಾಗವಾಗಿ ಪರಿಗಣಿಸಿ ನಮ್ಮ ಜೀವನಕ್ಕೆ ಆ ವಿಚಾರಗಳನ್ನ ಅಡಾಪ್ಟ್ ಮಾಡ್ಕೊಬೋದು ಸರ್? ರಾಜ್ಕುಮಾರ್ ಅನ್ನೋರು ಬರೀ ಅಧ್ಯಯನ ಅಲ್ಲ, ರಾಜ್ಕುಮಾರ್ ಅವರನ್ನು ಸ್ವೀಕರಿಸ್ಬೇಕು. ನಾವು ಆವಾಹನೆ ಮಾಡಬೇಕು. ಒಬ್ಬ ನಟನಾಗಿ ಮಾತ್ರ, ಒಬ್ಬ ಕಲಾವಿದನಾಗಿ ಮಾತ್ರ ಅಲ್ಲ, ಒಂದು ವ್ಯಕ್ತಿತ್ವವಾಗಿ. ನಾನು ಅವರನ್ನು ಬಹಳ ಮುಖಗಳಿಂದ ನೋಡೋಕೆ ಪ್ರಯತ್ನ ಪಡ್ತೀನಿ. ಪ್ರತಿ ಸಲ ನೋಡುವಾಗಲೂ ನನ್ನ ನೆತ್ತರಿಗೆ ಹಿಮಾಲಯ ಪರ್ವತವಾಗ್ತಾ ಇರ್ತಾರೆ. ಅವರು ಬೆಳಿತಾನೇ ಇರ್ತಾರೆ. ಅದರಿಂದನೇ ರಾಜ್ಕುಮಾರ್ ಅನ್ನೋದು, ನಮ್ಮಲ್ಲಿ ಭಾಳ ಜನ ಹೇಳ್ತಾರೆ ಕನ್ನಡದ ಅಸ್ಮಿತೆ ಅಂತಾರಲ್ಲ, ಸತ್ಯ ಅದು. ಇವರೆಲ್ಲ ಇಂಥ ರಾಜ್ಕುಮಾರ್, ಕುವೆಂಪು, ಬೇಂದ್ರೆ, ಇಂಥವರು ಕಾರಂತರು, ಇವರೆಲ್ಲ ಕನ್ನಡದ ಅಸ್ಮಿತೆ. ಕನ್ನಡವೇ ಅವರ ಮುಖಾಂತರ ಪ್ರಕಟವಾಯಿತು. ಭಾಷೆ ಮಾತ್ರ ಅಲ್ಲ, ಕನ್ನಡ ಸಂಸ್ಕೃತಿ, ಕನ್ನಡ ಬದುಕೇ ಪ್ರಕಟವಾಯಿತು ಅನ್ನುವಂಥ ವ್ಯಕ್ತಿಗಳು ಇವರೆಲ್ಲ. ಅದರಿಂದ ರಾಜ್ಕುಮಾರ್ನ ಅಧ್ಯಯನ ಮಾಡಬೇಕು ಅನ್ನೋದು ನಿಜ. ಅಧ್ಯಯನ ಮಾತ್ರ ಅಲ್ಲ, ಆವಾಹನೆಯೂ ಮಾಡ್ಕೋಬೇಕು, ಸ್ವೀಕರಿಸ್ಬೇಕು ನಮ್ಮೊಳಕ್ಕೆ. ಆವಾಗ ರಾಜ್ಕುಮಾರ್ ಇಟ್ಕೊಂಡು. ನಮ್ಮ ಕನ್ನಡದ ಮೇಷ್ಟ್ರಾದ ಪ್ರೊಫೆಸರ್ ಕೃಷ್ಣೇಗೌಡ ಅವರ ಮಾತು ಈ ರೀತಿಯಾಗಿತ್ತು. ನಮ್ಮೆಲ್ಲ ಪ್ರಶ್ನೆಗಳಿಗೆ ಪ್ರಶ್ನೆಯಲ್ಲೇ ಉತ್ತರ ಇದೆ, ಬಟ್ ಅದನ್ನು ಕಂಡುಕೊಳ್ಳುವಂಥ ಮಾರ್ಗ ನಮ್ಗೆ ಗೊತ್ತಿಲ್ಲ. ಅವರ ಮಾತುಗಳ ಮುಖಾಂತರ ನಮಗೆ ಅದು ಅರ್ಥ ಆಗ್ತಾ ಇದೆ. ಹೇಳಲ್ವಾ, ಒಂದು ದೀಪದ ಕೆಳಗೆ ಯಾವತ್ತೂ ಇರುವಂಥ ಜಾಗ, ದೀಪದ ಕೆಳಗೆ ಬೆಳಕು ಬರಲ್ಲ, ಹೊರಗಡೆ ಹೋಗುತ್ತೆ. ಆದರೆ ಉತ್ತರ ಅಲ್ಲೇ ಇದೆ, ನಮ್ಗೆ ಸಿಗ್ತಾ ಇಲ್ಲ. ಬಟ್ ನಮ್ಮ ಮೇಷ್ಟ್ರು ಅದನ್ನು ನಮ್ಗೆ ಅರ್ಥ ಮಾಡಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಅವರಿಗೆ ನಮ್ಮ ಕರ್ನಾಟಕ ನ್ಯೂಸ್ ಡಿಜಿಟಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಡಿಜಿಟಲ್ ಮಂಡ್ಯ. ಕ್ಯಾಮ್ರಾ ಪರ್ಸನ್ ಸಿದ್ಧಾರ್ಥ್ ಅವರ ಜೊತೆ ಯತೀಶ್ ಗೌಡ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.